ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ವೀಕ್ಷಕರೇ, ನಿಮಗೆ ಯಾರಾದರೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಮನೆ ಹತ್ತಿರ ಬಂದ್ಬಿಟ್ಟು ಕಾರಣ ಇಲ್ಲಾರ್ದೆ ಜಗಳ ಆಡ್ತಾ ಇದ್ದಾರೆ, ಏನಕ್ಕೆ ಈ ಥರ ಮಾಡ್ತಿದ್ದಾರೆ, ಮನೆ ಮುಟ ಬಂದ್ಬಿಟ್ಟು ನಿಂತ್ಕೊಂಡು ಜಗಳ ಆಡ್ತಾರೆ, ಅಕ್ಕಪಕ್ಕ ಜನ ಎಲ್ಲ ನೋಡ್ತಾರೆ ನಿಮ್ಮ ಮನೆ ಹತ್ತಿರ ಈ ಥರ ಮಾಡೋದಂದರೆ, ವೀಕ್ಷಕರೇ ಅವ್ರಿಗೋಸ್ಕರ ನಿಮಗೆ ಸಾಕಾಗೋಗಿದೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿ ಸಾಕು ವೀಕ್ಷಕರೇ. ಅವರು ಯಾರೇ ಆಗಿರಲಿ ವೀಕ್ಷಕರೇ, ನಿಮಗೆ ಜೀವನದಲ್ಲಿ ತೊಂದರೆನೇ ಕೊಡೋದಿಲ್ಲ. ಏನಿಲ್ಲ, ಒಂದು ಮೊಟ್ಟೆಯಿಂದ ವೀಕ್ಷಕರೇ ನೀವು ಸಂಪೂರ್ಣವಾಗಿ ಯಾರನ್ನಾದರೂ ನೀವು ದೂರ ಮಾಡಬಹುದು. ಹೌದು ವೀಕ್ಷಕರೇ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ನೀವು ಏನು ಮಾಡಬೇಕಂತ ನಾನು ಹೇಳ್ತೇನೆ ವೀಕ್ಷಕರೇ. ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ವಿಚಾರ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು. ಆ ನಂಬರ್ಗೆ ಹೋಗಿ ಡೈಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ವೀಕ್ಷಕರೇ, ನಾವು ಕೇವಲ 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳೇ ಪರಿಹಾರ ಘೋಷಿಸಿ ಅಂತ ಹೇಳ್ತೇನೆ. ಸುಮಾರು ಹತ್ರ ಕೇಳಿರ್ತೀರ, ಪರಿಹಾರ ಆಗಿರಲ್ಲ, ಮಾಡಿರ್ತೀರ ಆಗಿರಲ್ಲ. ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳಿ ಅಂತ ಹೇಳ್ತೇನೆ. ಏನಿಲ್ಲ ವೀಕ್ಷಕರೇ, ಒಂದು ಮೊಟ್ಟೆಯನ್ನು ತೊಗೊಂಡ್ಬಿಟ್ಟು ಒಂದು ಕಪ್ಪು ಮಾರ್ಕರನ್ನು ತೊಗೊಳ್ಬೇಕಾಗ್ತದೆ. ನೀವು ಆ ಕಪ್ಪು ಮಾರ್ಕರ್ ಪೆನ್ನನ್ನು ತಗೊಂಡು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ, ನಾನು ಯಾವ ಥರ ಒಂದು ಆ ಚಕ್ರವನ್ನು ಬಿಡಿಸಿದ್ದೀನಲ್ಲ, ಅದೇ ಥರ ಒಂದು ಚಕ್ರವನ್ನು ನೀವು ಆ ಮೊಟ್ಟೆ ಮೇಲೆ ಬಿಡಿಸ್ಬಿಟ್ಟು ಮಧ್ಯದಲ್ಲಿ ನೀವು ಯಾರನ್ನು ದೂರ ಮಾಡ್ತಿದ್ದೀರ ನೋಡಿ, ಅವರ ಹೆಸರನ್ನು ನೀವು ಮಧ್ಯದಲ್ಲಿ ಬರಿಬೇಕಾಗ್ತದೆ. ಬರೆದ ನಂತರ ವೀಕ್ಷಕರ ಯಾವುದ್ರ ಹಿಂಭಾಗದಲ್ಲಿ ಒಂದು ನಾನು ಇನ್ನೊಂದು ಫೋಟೋ ಹಾಕಿದ್ದೀನಲ್ಲ, ಅದೇ ಥರ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅದೇ ಥರ ಒಂದು ಗೊಂಬೆ ಚಿತ್ರ ಬಿಡಿಸ್ಬೇಕಾಗ್ತದೆ. ಬಿಡಿಸಿದ ನಂತರ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ, ಮನಸ್ಸಲ್ಲಿ ಅವರು ಹೆಸರನ್ನು ನೆನೆಸ್ಕೊಂಡ್ಬಿಟ್ಟು ವೀಕ್ಷಕರೇ, ಮನಸ್ಸಲ್ಲಿ ಇಲ್ಲ ಅಂದರೂ ಒಂದು 108 ಸಾರಿ ಅವ್ರ ಹೆಸರನ್ನು ನೀವು ನೆನೆಸ್ಕೊಂಡು ವೀಕ್ಷಕರೇ, ಅವರು ಯಾವ ದಿಕ್ಕಲ್ಲಿರ್ತಾರೆ ನೋಡಿ ಆ ದಿಕ್ಕದಲ್ಲಿ ಹೋಗಿಬಿಟ್ಟು ಆ ಒಂದು ಮೊಟ್ಟೆಯನ್ನು ಎಸೆದ್ಬಿಟ್ಟು ಬನ್ನಿ ಸಾಕು. ನೀವು ನೋಡಿ ಕೇವಲ 2 ದಿನದಲ್ಲಿ ಅವರಾಗಿ ಅವರೇ ದೂರ ಆಗಿರ್ತಾರೆ. ಜೀವನದಲ್ಲಿ ನಿಮಗೆ ಯಾರೂ ಈ ಥರ ಇನ್ನೊಂದು ಸಲ ತೊಂದರೆ ಕೊಡೋದಿಲ್ಲ, ಕೊಡೋಕ್ಕೂ ಹೋಗೋದಿಲ್ಲ ವೀಕ್ಷಕರೇ. ನಾನು ಹೇಳಿದ್ನಲ್ಲ, 108 ಬಾರಿ ಮನಸ್ಸಿನಲ್ಲಿ ನೆನೆಸ್ಕೊಂಡ್ಬಿಟ್ಟು ಆ ಒಂದು 3 ರಸ್ತೆ ಸಾರೋ ಜಾಗದಲ್ಲಿ ಅವರ ಮನೆ ಯಾವ ದಿಕ್ಕದಲ್ಲಿರುತ್ತೆ ಆ ದಿಕ್ಕಿನಲ್ಲಿ ಅವರು ಯಾವ ದಿಕ್ಕಿನಲ್ಲಿರ್ತಾರೆ ಆ ದಿಕ್ಕಿನಲ್ಲಿ ಬಿಸಾಕಿ ಬನ್ನಿ ಸಾಕು. ಮತ್ತು ಮರಿಬಾರ್ದು, ಆ ಚಕ್ರ ಮಧ್ಯದಲ್ಲೇ ಅವರ ಹೆಸರನ್ನು ಬರಿಬೇಕಾಗ್ತದೆ ತಾವು. ಹೌದು, ಬರೆದ ನಂತರ ಹಿಂಭಾಗದಲ್ಲಿ ಒಂದು ಗೊಂಬೆ ಥರ, ಅಂದರೆ ಗೊಂಬೆ ನೀವು ಚಿತ್ರ ಬಿಡಿಸ್ಕೋಬೇಕಾಗ್ತದೆ. ಅದರ ಹಿಂಭಾಗದಲ್ಲೇ ಬಿಡಿಸ್ಕೊಂಡ್ಬಿಟ್ಟು ನಾನು ಹೇಳಿದ್ನಲ್ಲ ಆ ಜಾಗದ ಅವ್ರ ಮನೆ ಯಾವ ಕಡೆ ಇರುತ್ತೆ ಆ ಕಡೆ ಹೋಗಿಬಿಟ್ಟು ಬಿಸಾಕಿ ಬನ್ನಿ ಸಾಕು. ಅವರಾಗ ಅವರೇ ನಾಶ ಆಗ್ತಾರೆ. ನಮಸ್ಕಾರ, ಧನ್ಯವಾದ.